ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ನಾವು ಕೂಡ ಆರಾಮದೀವಿ ರೀ. ಅರ್ಲಿ ಮಾರ್ನಿಂಗ ಬೆಳಗ್ಗೆ ನಾನು ಉದ್ದಿನ ಬೇಳೆ ಮತ್ತು ರವೆ ಮಾಡ್ಬೇಕಂತೇಳಿ ಉದ್ದಿನ ಬೇಳೆ ನೆನೆ ಹಾಕಿ ನೋಡಿರಿ ಪಡ್ಡು ಮಾಡ್ಬೇಕಂತೇಳಿ ಶ್ರೀಹಾನ ನನಗೆ ಹೇಳಿದ್ರಿ. ನೈಟ ನಾನು ಹಾಕಬೇಕಿತ್ತು, ನನಗೆ ನೆನಪಾಗಿರಲಿಲ್ಲ. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿರ್ತೇನಲ್ರಿ, ಆವಾಗ ಒಂದು 2 ತಾಸು 2 ಅಥವಾ 3 ತಾಸು ರವೆ ನೆನಿತೈತೆ ರೀ. ಮತ್ತು ಉದ್ದಿನ ಬೇಳೆನೂ ಲಘು ನೆನಿತೈತಿ. ಇಲ್ಲಾಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ ಅಳ್ಕೊತ ಹೋಗ್ತಾನೆ ರೀ, ನನಗೆ ಪಡ್ಡು ಮಾಡಂದಿದ್ದೀನಿ ನೀನು ಮಾಡಿಲ್ಲ ಮಮ್ಮಿ ಅಂಥೇಳಿ. ಅದಕ್ಕೆ ನಾನು ಬೆಳಗ್ಗೆನ 5 ಗಂಟೆಗೆ ಎದ್ದೀನಿ ನೋಡಿರಿ, ಆವಾಗ ನೆನೆ ಹಾಕಿದ್ನಿ ರೀ. ಈಗ ನೆನೆದಾದವ್ರಿ 3 ತಾಸು ಅದ್ರೊಳಗೆ ಪರ್ಫೆಕ್ಟಾಗಿ ನೆನಿತೈತೆ ರೀ ಉದ್ದಿನ ಬೇಳೆ ಮತ್ತು ರವೆ. ಯಾಕಂದ್ರೆ ಸಾಫ್ಟ್ ಇರ್ತೈತೆ ರೀ. ಅಕ್ಕಿ ಯಾವ ಥರ ನಾವು ನೈಟೆಲ್ಲ ನೆನೆಸಿಡಬೇಕು ಅದೇನು ಥರ ಇಲ್ಲರಿ, ಜಸ್ಟ್ ಒಂದು 2-3 ತಾಸೊಳಗೆ ನೆನಿತಾವ್ರಿ. ಇದನ್ನ ನಾನು ಮಿಕ್ಸರ್ ಮಾಡಿ ಈಗ ಪಡ್ಡು ಮಾಡಾಕತ್ತೀನಿ ನೋಡಿರಿ. ಪಡ್ಡು ಮಾಡಬೇಕಾದ್ರೆ ಇದ್ರೊಳಗೆ ನಾನು ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಉಳ್ಳಾಗಡ್ಡೆದು ಹಾಕ್ತಾರೆ ನೋಡಿರಿ, ಆ ಥರ ಏನೂ ಮಾಡಿಲ್ಲ. ಜಸ್ಟ್ ರವೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ ಮಾಡಿ ಪಡ್ಡು ಮಾಡಾಕತ್ತೀನಿ ನೋಡಿರಿ. ಮತ್ತು ಚಟ್ನಿ ಮಾಡೀನಿ ಶ್ರೇಯಾನ್ಗೆ ಚಟ್ನಿ ಮತ್ತು ಪಡ್ಡ ಭಾಳ ಫೇವ್ರೇಟ್ ರೀ. ಏನು ಕೇಳಿದ್ರೆ ಬರೀ ಪಡ್ಡ ಮಾಡಂತಿರ್ತಾನೆ ರೀ. ನಾನು ಬರೀ ಚಪಾತಿ ಮಾಡೀನಿ ಅವಂಗೆ ಒಂದು 4-5 ದಿನ, ಅದಕ್ಕೆ ಇವತ್ತು ಪಡ್ಡು ಮಾಡೀನಿ. ಶ್ರೀಹಾನ ಸ್ಕೂಲಿಗೆ ಹೋಗ್ಬೇಕಂದ್ರೆ ಈಗ ಲಘುನ ಹೇಳಕತ್ತಾನೆ ರೀ. ಮೊದಲೆಲ್ಲ ಟೈಮ್ ಮಾಡಿ ಹೇಳ್ತಿದ್ದ, ಈಗ 6 ಗಂಟೆ ಅಥವಾ 6:30ಗೆ ಎದ್ದಿರ್ತಾನೆ ನೋಡಿರಿ. ನೈಟ್ ಅವ ಏನೂ ಅಭ್ಯಾಸ ಮಾಡಿರಲಿಲ್ಲ. ಬೆಳಗ್ಗೆ ಹೋಗೋ ಸ್ಕೂಲ್ ಟೈಮ್ನಾಗ ಅಭ್ಯಾಸ ಮಾಡ್ತಾನೆ ಅಂತೇಳಿ ಕುಂತು ಬಿಡ್ತಾನೆ ರೀ. ಅಭ್ಯಾಸ ಮಾಡ್ಕೊತ ಕುಂತಾನೆ ರೀ ಅವ. ನಾ ಇದಿಷ್ಟ ನಾಷ್ಟದು ಅವ್ಗೆ ರೆಡಿ ಮಾಡಾದ್ಮೇಲೆ ಅವ್ಗೆ ಜಳಕದು ಮಾಡಿಸಿ ಅವ್ಗೆ ಸ್ಕೂಲಿಗೆ ಹೋಗೋಕೆ ಸ್ಕೂಲ್ ಡ್ರೆಸ್ ಅದು ಹಾಕಿ ರೆಡಿ ಮಾಡ್ತೀನಿ ನೋಡಿರಿ. ಅವ್ರು ಏನೋ ಡ್ಯಾಡಿ ಮನ್ಕೊಂಡವರು, ನನಗೆ ಡ್ಯಾಡಿನ ನನಗೆ ಜಳಕ ಮಾಡಿಸ್ಬೇಕಂಥೇಳಿ ಅವ ಅಭ್ಯಾಸ ಮಾಡ್ಕೊತ ಕುಂತಾನೆ ರೀ. ಮತ್ತು ಹೋಗೋ ಟೈಮ್ ಒಳಗೆ ಅಭ್ಯಾಸ ಮಾಡೋದು, ಇವ್ದು ಆಟ ಆಡೋದು ಇದೆಲ್ಲ ಚಿಲ್ಲರ ಯಾವಾಗೂ ಇದ್ದಿದ್ದನ. ಚಿಲ್ಲರ ಆಟ ಮಾಡ್ಕೊತ ಇದ್ದಿರ್ತಾನೆ ರೀ. 8:15 ಬಸ್ ಬರ್ತೈತೆ, ಅಷ್ಟರೊಳಗೆ ಇವ ರೆಡಿ ಆಗಬೇಕು ರೀ. ಈಗ ಬರೀ 16 ಬರೀ 17 ಮೊದಲೇ ಏನೂ ಬರೀತಿರ್ಲಿಲ್ಲ ರೀ ಇವ. ಈಗೆಲ್ಲ ಬರೆಯಾಕತ್ತಾನ ನೋಡಿರಿ. ಒಂದು ಸ್ವಲ್ಪ ಬರೆಯೋಕೆ ಸ್ಟಾರ್ಟ್ ಮಾಡ್ಯಾನ. ಅದೊಂದು ಭಾಳ ಖುಷಿ ಐತಿ. ಫ್ರೆಂಡ್ಸ್, ಇವತ್ತು ಬುಧವಾರದ ವ್ಲಾಗ್ ಐತೆ ನೋಡಿರಿ. ನಾನು ಬುಧವಾರ ನಮ್ಮ ಮನೆಯೊಳಗೆ ಸಂತೆ ಬಂದಿರ್ತೈತಿ. ಯಾಕಂದ್ರೆ ವಾರದೊಳಗೆ ಒಂದು ಸಲ ಸಂತೆ ಇರ್ತೈತಿ. ಮತ್ತು ಇದನ್ನು ನಾನು 100 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ ನೋಡಿರಿ. ಬೆಳಗಾವದೊಳಗೆ ಸೇಲ್ ಬಂದಿತ್ತಲ್ಲಿ. ಚಲೋ ಐತ್ರಿ, ಸ್ವಲ್ಪ ವಜನ್ ಐತಿ, ಚಲೋ ಐತೆ ಅಂಥೇಳಿ ತೊಗೊಂಡೇನಿ. ನನಗೆ ಇದ್ರದ್ದು ಅವಶ್ಯಕತೆ ಐತ್ರಿ, ಬಾಜಿ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೆ ತೊಗೊಂಡೇನಿ. ಇದು ಬುಧವಾರಕ್ಕೆ ಒಂದು ಸಲ ಸಂತೆ ಆಗೋದ್ರಿಂದ ನಮ್ಗೆ ನಡಕ ಏನೂ ಸಾಮಾನು ಸಿಗಂಗಿಲ್ಲ. ಇನ್ನು ಕಾಳು ಕಡಿ ಇವೆಲ್ಲ ಸಿಗ್ತಾವೆ, ಬಟ್ ತರಕಾರಿ ಅದು ಏನೂ ಸಿಗಂಗಿಲ್ಲ ರೀ. ಮತ್ತು ಹಂಗೆ ವೇಳೆ ಬೇಕಾದ್ರೆ ನಮ್ಗೆ ಸಿಟಿಗೆ ಹೋಗ್ಬೇಕಾಗ್ತೈತಿ. ಅದಕ್ಕೆ ನಾವು ವಾರಕ್ಕೆ ಒಂದು ಸಲ ಸಂತೆ ಮಾಡಬೇಕಾಗ್ತೈತಿ. ಇದು ಪುದೀನ, ಮೆಂತ್ಯ ಮತ್ತು ನಾನು ಇದಕ್ಕೆ ಸ್ವಲ್ಪ ಬೇಂಗಡೆ ಹಾಕಿಟ್ಟಿನಿ ರೀ. ಬೇಂಗಡೆ ಅಂದರೆ ನೋಡಿರಿ ಕವರ ಪ್ಲಾಸ್ಟಿಕ್ ಇಲ್ಲ, ನಾವು ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿಡೋದ್ರಿಂದ ಈ ಬಾಜಿ ಸ್ಟ್ಯಾಂಡಿಗೆ ಕ್ಲೀನಾಗಿ ಉಳಿತೈತಿ. ಮತ್ತು ಇದ್ರೊಳಗೆ ಸಣ್ಣ ಡಸ್ಟ್ ಎಲ್ಲ ಹೋಗಿ ಕುಂಡ್ರಂಗಿಲ್ಲ. ನಾವು ಕವರ್ ಬೇಕಾದ್ರೆ ನಾವು ಪ್ಲಾಸ್ಟಿಕ್ ಕವರ್ ತೊಳಿಬೋದು, ಅಥವಾ ಅದನ್ನ ತೆಗೆದು ಆಮೇಲೆ ಮತ್ತೊಂದು ನಾವು ಕವರ್ ಹಾಕಿಟ್ರೂ ಇದು ಬಾಜಿ ಸ್ಟ್ಯಾಂಡಾಗ ಕ್ಲೀನಾಗಿ ಉಳಿತೈತೆ ಅಂತೇಳಿ ಈ ಥರ ಇಟ್ಟೇನೆ ನೋಡಿರಿ. ಮತ್ತು ಹಾಗಲಕಾಯಿ ನಮ್ಗೇನು ಬೇಕಲ್ಲ ವಾರ ಸಂತೆ ನಾವು ಇದೇ ಥರ ಮಾಡೋದ್ರಿ. ಭಾಳ ಒಂದು 4-5 ದಿನ ತರಕಾರಿ ಮಾಡಿದ್ರೂ ಒಂದು 4 ದಿನ ನಾವು ವಟಾಣಿ ಉಸ್ಲಿ ಮಾಡೋದಾಗಲಿ ಕಾಳುಗಳದ ನಾನು ಏನಾದರೂ ನಾಷ್ಟಕ್ಕೆ ಚಪಾತಿ ಜೊತೆ ಅದನ್ನ ಮಾಡಿರ್ತೀನಿ ರೀ. ಮತ್ತು ವಾರದಾಗ ಒಂದು ಸಲ ಫ್ರೂಟ್ಸ್ ಅದೆಲ್ಲ ತಂದು ಇಟ್ರಂದ್ರೆ ವಾರದ ಬುಧವಾರ ಟು ಬುಧವಾರ ಒಂದು ಫುಲ್ ವಾರ ಶ್ರೀಹಾನ್ಗೆ ಒಂದು ದಿನ ಆ್ಯಪಲ್ನ ಟಿಫಿನ್ ಬಾಕ್ಸ್ ಒಳಗೆ ಹಾಕಿಕೊಡ್ತೀನಿ ರೀ. ಮತ್ತು ಅವಂಗೆ ಏನು ನಾನು ನಾಷ್ಟದ ರೆಡಿ ಮಾಡಿರ್ತೀನಿ ನೋಡಿರಿ, ಚಪಾತಿ ಅಥವಾ ಏನು ನಾನು ನಾಷ್ಟಕ್ಕೆ ಕೊಟ್ಟಿರ್ತೀನಿ ಅದನ್ನ ಕೊಟ್ಟಿರ್ತೀನಿ. ಒಂದು ಆ್ಯಪಲ್ ಕೊಟ್ಟಿರ್ತೀನಿ ಮತ್ತು ಅದು ನಾಷ್ಟಕ್ಕೆ ಕೊಟ್ಟು ಕಳಿಸಿರ್ತೀನಿ ರೀ. ಮತ್ತು ಇವಾಗ ಕಾರ್ನ್ ಅಂತವ ಸ್ಕೂಲಿಂದ ಬಂದು ಬರ್ಕೊಡಿಗೆ ನಾನು ಎಲ್ಲ ಕುದಿಸಿಟ್ಟಿರ್ತೀನಿ. ಯಾಕಂತಂದ್ರೆ ಅವಂಗೆ ಹಸಿದು ಬಂದಿರ್ತಾನೆ ನೋಡಿರಿ, 4 ಗಂಟೆಗೆ ಬಂದಿರ್ತಾನೆ ರೀ ಅವ ಸ್ಕೂಲಿಂದ. ಹಸಿದು ಬಂದುಗಳೇ ಒಂದು ಕಾರ್ನ್ ಅದು ಕುದಿಸಿಟ್ನೆ ಅಂದ್ರೆ ಅವ ತಿಂತಾನೆ ರೀ. ಕಾರ್ನ್ ಭಾಳ ಫೇವ್ರೇಟ್ ರೀ ಅವಂಗೆ. ಅಷ್ಟರೊಳಗೆ ಈಗ ಶ್ರೀಹಾನ್ಗೆ ಇದ್ರೊಳಗೆ ಇನ್ನೊಂದೆರಡು ಕುದಿಯಕ್ಕೆ ಹಾಕಿದ್ನಿ ಅಂದ್ರೆ ಬಂದ ಸ್ಕೂಲಿಂದ ತಿಂತಾನು. ಇನ್ನೂ ಬಂದಿಲ್ಲ ರೀ ಅವ ಸ್ಕೂಲಿಂದ.
ಇಷ್ಟು ದಿನ ನಾನ್ ವೆಜ್ ಇರಲಿಲ್ಲ ನೋಡ್ರಿ. ಈಗಂತೂ ಯಾಕಂದ್ರೆ ಅವಾಗ ಲಾಸ್ಟ್ ತಿಂಗಳ ಎಲ್ಲ ಶ್ರಾವಣ ಇತ್ತು. ಈಗ ಇನ್ನು ಮುಂದೆ ಕಂಟಿನ್ಯೂ ನಾವು ಶ್ರಾವಣ 1 ತಿಂಗಳ ನಾನ್ ವೆಜ್ ಏನೂ ತಿಂದಿರಲಿಲ್ಲ. ಈಗ ಕಂಟಿನ್ಯೂ ನಾನ್ ವೆಜ್ ಅಂತಂದ್ರೆ ಅಷ್ಟು ಭಾಜಿದ ಅವಶ್ಯಕತೆ ಹತ್ತಂಗಿಲ್ಲ ನೋಡ್ರಿ. ಈಗ ಇದು ಡ್ರೈ ಮಸಾಲ ಅದಾವ ಎಲ್ಲ ಖಾಲಿಯಾಗಿದೆ. ನಾನು ನಾನ್ ವೆಜ್ ಹೆಚ್ಚು ಮಾಡಿಲ್ಲ ಅಂದ್ಕೊಳ್ಳಿ, ಅದ್ರ ಅವಶ್ಯಕತೆ ಇಲ್ಲ ಅಂತ ಏನೂ ತರಿಸಿರಲಿಲ್ಲ. ಈಗ ಅದನ್ನೆಲ್ಲ ತರಿಸಿ ನಾನು ಸ್ಟೋರ್ ಮಾಡಿ ಇಟ್ಕೋಬೇಕ್ರಿ. ಇದು ನೋಡಿರಿ ಟೊಮೆಟೊ ಸ್ವಲ್ಪ ದಪ್ಪ ಈ ಥರ ಟೊಮೆಟೊ ಬರ್ತಾವೆ ರೀ, ಭಾಳ ಚಲೋ ಬರ್ತಾವೆ ರೀ ಟೊಮೆಟೊ. ಅಂದ್ರೆ ಒಂದು 15 ದಿನ ನಾವು ತಿಂಗಳ ಗಂಟ್ಲೆ ಆದ್ರೆ ನಾವು ಇಡ್ಬೋದು ರೀ. ಇವನ್ನ ಗಟ್ಟಿಯಾಗಿನೇ ಇರ್ತಾವೆ ರೀ, ಫ್ರೆಶ್ ಆಗಿ ಇರ್ತಾವೆ ರೀ. ಮತ್ತು ಜವಾರಿ ಟೊಮೆಟೊ ಇದ್ದು ಅಂದರೆ ಈಗ ಮಳೆಗಾಲದೊಳಗೆ ನೋಡಿರಿ ಸ್ವಲ್ಪ ಭಾಳ ಲಗು ಹುಳ ಹತ್ತೋದಾಗಲಿ ಮತ್ತು ಕೆಡೋದಾಗಲಿ ಆಗಾಕತ್ತಾವೆ ರೀ. ಅದಕ್ಕೆ ನಾನು ಇದೇ ಥರ ಟೊಮೆಟೊ ತರಿಸ್ತೇನೆ ರೀ. ಇಲ್ಲಾಂದ್ರೆ ಒಂದೊಂದು ಸಲ ಹೆಚ್ಚು ಉಳಿದು ಅಂದ್ರೆ ಒಂದು 15 ದಿನ ಆದ್ರೂ ಇಷ್ಟ ಟೊಮೆಟೊ ಆಗ್ತಾವೆ ರೀ. ಶೇಂಗಾ ಸಂತೆ ಒಳಗಿನ ತೊಗೊಂಬಂದ ನೋಡ್ರಿ. ಮಣ್ಣು ಭಾಳ ಐತಿ. ಇವನ್ನ ನಾವು ಮೊದಲು ತೊಳಿಬೇಕಂತಂದ್ರೆ ಏನು ಮಾಡಬೇಕು, ಒಂದು ತಾಸು ಅಥವಾ ನಾವು ಅರ್ಧ ತಾಸು ನೀರೊಳಗೆ ನಾವು ನೆನೆ ಇಡಬೇಕು ರೀ. ನೆನೆ ಇಟ್ಟರೆ ಇದರದೆಲ್ಲ ಮಣ್ಣು ಕ್ಲೀನಾಗಿ ಹೋಗ್ತೈತಿ. ಅಷ್ಟಷ್ಟು ನಾವು ಯಾವಾಗ ಬೇಕಾದಾಗ ನಾವು ಕುದಿಸ್ಕೊಂಡು ತಿನ್ಬೋದು ರೀ. ಶೇಂಗಾನು ಭಾಳ ಚಲೋ ಇರ್ತಾವೆ ರೀ ಫ್ರೆಂಡ್ಸ್. ಈಗಂತೂ ನಾನ್ ವೆಜ್ ಸ್ಟಾರ್ಟ್ ಅಂತ ಹೇಳಿದ್ನಿ ನೋಡಿರಿ. ಇವತ್ತು ಚಿಕನ್ ಒಂದು ಇಲ್ಲಿವಾರ ಇತ್ತು ನೋಡಿರಿ. ಮೊನ್ನೆ ಗಣಪತಿ ಹಬ್ಬದ ದಿನ ಅವತ್ತು ಚಿಕನ್ ತಂದಿದ್ವಿ. ಚಿಕನ್ ತಿಂದು ಬೇಸರ ಆಗೈತಿ. ಅದಕ್ಕೆ ಇವತ್ತು ಮಟನ್ ತೊಗೊಂಡ್ಬಂದ ನೋಡಿರಿ. ಭಾಳ ದಿನ ಆಯ್ತು ಮಟನ್ ತಿಂದಿರಲಿಲ್ಲ. ಅದಕ್ಕೆ ಇವತ್ತು ನಾನು ಮಟನ್ ಸಾರು ಮಾಡ್ತೀನಿ. ಬೆಳಗ್ಗೆನೂ ಚಪಾತಿ ಅದಾವೆ ರೀ ಮತ್ತು ಅನ್ನನೂ ಸಿಂಪಲ್ಲಾಗಿ ನಾನು ವೈಟ್ ರೈಸನ್ನು ಮಾಡೀನಿ. ಮತ್ತು ಈಗ ಮಟನ್ ಮಾಡಕ್ಕೆ ಫ್ರೆಂಡ್ಸ್. ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕೀನಿ. ಎಣ್ಣೆ ಒಳಗೆ ಮತ್ತು ಮಟನ್ ಹಾಕಿ ಸ್ವಲ್ಪ ಇದನ್ನ ಫ್ರೈ ಮಾಡಕತ್ತೀನಿ ನೋಡಿರಿ. ಈ ಥರ ಮಾಡೋದ್ರಿಂದ ಭಾಳ ಟೇಸ್ಟಿಯಾಗಿರ್ತೈತಿ ಮಟನ್ ಸಾರು. ಯಾವಾಗೂ ನಾವು ಚಿಕನ್ ತಿಂದಿರ್ತೀವಿ. ಈಗಂತೂ ಮಟನ್ ಭಾಳ ಕಾಸ್ಟ್ಲಿ ಆಗಿತ್ತು ನೋಡಿರಿ. 600 ಅಥವಾ 700 ಆಗಿತ್ತು ರೀ ರೇಟ. ಈಗ ಭಾಳ ದಿನ ತಿಂದಿರಲಿಲ್ಲ ಅಂಥೇಳಿ ಸನಿಕಗಳಪ್ಪ ತೊಗೊಂಡ್ಬಂದಾರಿ ಫ್ರೆಂಡ್ಸ್. ಇದು ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಒಂದು ಟೊಮೆಟೊ ಹಾಕಿ ನಾನು ಫ್ರೈ ಮಾಡ್ಕೊತೀನಿ ನೋಡಿರಿ. ಮತ್ತು ನಾನು ಇದಕ್ಕೆ ಬಿಸಿನೀರು ಹಾಕ್ತೀನಿ ರೀ. ಬಿಸಿನೀರು ಹಾಕೋದ್ರಿಂದ ಭಾಳ ಕುದಿತೈತಿ. ಯಾಕಂದ್ರೆ ನಾನು ಈ ಕಡೆ ಭಾಳ ಲಘು ಏನಿಗೂ ಅಡುಗೆ ಆಗಂಗಿಲ್ಲ. ಮತ್ತು ಈ ಥರ ಲಘು ಕುದಂಗಿಲ್ಲ ನಾನು. ಅದಕ್ಕೆ ನಾನು ಒಂದು 4 ಸೀಟಿ ಮಾಡಬೇಕಾಗ್ತೈತಿ ಇದಕ್ಕೆ ಕುದಿಸ್ಬೇಕಂದ್ರೆ. ಇದನ್ನ 4 ಸೀಟಿ ನಾನು ಮಾಡ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋ ಅನ್ಸಕತ್ತವು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ. ನನ್ನ ಚಾನೆಲ್ ಕಡೆ ಸಬ್ಸ್ಕ್ರೈಬ್ ಬಟನ್ನ ರೆಡ್ ಕಲರ್ ಬಟನ್ ಇರ್ತೈತಿ, ಸಬ್ಸ್ಕ್ರೈಬ್ ಅಂಥೇಳಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದೇ ಥರ ನಾನು ವ್ಲಾಗ್ ಹಾಕ್ತೇನೆ ಫ್ರೆಂಡ್ಸ. ಈಗ ಕುಕ್ಕರ ನಾನು ಹಾಕೇನಿ, ಲೀಡ್ ಕ್ಲೋಸ್ ಮಾಡೇನಿ. ಅದಾಗ 4 ಸೀಟಿ ಆಗೋಡಿಗೆ ನಾನಿಲ್ಲಿ ಏನೋ ಮಸಾಲೆ ಐತೆ ನೋಡಿರಿ, ಅದನ್ನೆಲ್ಲ ನಾನು ಮಸಾಲೆ ಪ್ರಿಪೇರ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ತೊಗೊಂಡೇನಿ ರೀ, ಹಸಿ ತೆಂಗಿನಕಾಯಿ ಅರ್ಧ ಬಟ್ಲ, ಮತ್ತು ಕೊತ್ತಂಬರಿ, ಪುದೀನ, ಅಲ್ಲ, ಬೆಳ್ಳುಳ್ಳಿ ಇದಿಷ್ಟ ತೊಗೊಂಡೇನಿ ನೋಡಿರಿ. ಮತ್ತು ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡೇನಿ ನಾನು. ಇದಕ್ಕೆ ನಾನು ಸ್ವಲ್ಪ ಡ್ರೈ ಮಸಾಲನ ಹಾಕೇನಿ ನೋಡಿರಿ. ಡ್ರೈ ಮಸಾಲ ಇಲ್ಲಿ ಚಕ್ಕೆ, ಏಲಕ್ಕಿ, ಸಜ್ಜರಿ ಇದಿಷ್ಟೇ ಐತ್ರಿ. ಮತ್ತು ಲವಂಗದು ಏನಿಲ್ಲ. ಮತ್ತು ಒಂದು ಉಳ್ಳಾಗಡ್ಡಿ ಮತ್ತೊಂದು ಟೊಮೆಟೊ ಹಾಕಿ ನೋಡಿರಿ. ಯಾಕಂದ್ರೆ ಆಗಲೇನೂ ಹಾಕೀನಿ ಉಳ್ಳಾಗಡ್ಡಿ ಟೊಮೆಟೊ. ಮತ್ತು ಇದಕ್ಕೂ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ನಾನು ಮಿಕ್ಸರ್ ಮಾಡ್ತೀನಿ ರೀ. ಇದನ್ನ ಈ ಥರ ಮಾಡೋದ್ರಿಂದ ಭಾಳ ಟೇಸ್ಟಿಯಾಗಿ ಆಗಿರ್ತೈತೆ ರೀ. ಮತ್ತು ಸಿಂಪಲ್ಲಾಗಿಯೂ ಆಗಿರ್ತೈತೆ ರೀ ಫ್ರೆಂಡ್ಸ್ ಮಟನ್ ಸಾರು. ಇದನ್ನೆಲ್ಲ ಹಾಕಿ ನಾನೀಗ ಮಿಕ್ಸರ್ ಮಾಡಿ ಒಗ್ಗರಣೆ ಕೊಡ್ಬೇಕ್ರಿ ಈಗ ಮಟನ್ಗೆ. ಶ್ರೀಹಾನ್ಗೆ ನಾನು ಸ್ಕೂಲಿಂದ ಬಂದ್ಗಳೇನ ಕಾರ್ನ ಕುದಿಸ್ಕೊಟ್ಟಿದ್ನಿ ರೀ. ಕಾರ್ನ ತಿಂದಾದ್ಮೇಲೆ ಅವ ಆಟ ಆಡ್ಕೊತ ಕುಂತಾನೆ ರೀ ಫ್ರೆಂಡ್ಸ. ಇಲ್ಲಿ ನಮ್ಮೂರ ಕಡೆ ಅಂತೂ ಭಾಳ ಕರೆಂಟ್ ಹೋಗ್ತಾವೆ ರೀ. ಕರೆಂಟಿದ್ದ ಭಾಳ ಪ್ರಾಬ್ಲಮ್ ಐತಿ. ಕರೆಂಟ್ ಇದ್ದಾಗ ನಾವು ಆದಷ್ಟು ಬೇಗ ಮಿಕ್ಸರ್ ಮಾಡ್ಕೋಬೇಕಂತೇಳಿ ಲಘು ಮಿಕ್ಸರ್ದಂತೂ ಪ್ರಿಪೇರ್ ಮಾಡ್ಕೋತೀವಿ ರೀ ನಾವಿಲ್ಲಿ. ಮತ್ತು ನಾನು ಎಣ್ಣೆ ಕಾದೈತಿ ಮತ್ತು ಮಸಾಲೆನೂ ರೆಡಿ ಮಾಡೇನಿ ನೋಡಿರಿ. ಅದನ್ನೆಲ್ಲ ಮಸಾಲೆ ಇದಕ್ಕೆ ಹಾಕೀನಿ. ಈ ಥರ ಮಾಡೋದನ್ನು ಖರೆ ಹೇಳ್ತೀನಿ ರೀ, ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಸಿಂಪಲ್ಲ, ಖರೆ ಭಾಳ ಟೇಸ್ಟಿಯಾಗಿರ್ತೈತಿ ರೀ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಪಲಾವ್ ಎಲೆನೂ ಹಾಕೇನಿ ನೋಡಿರಿ. ಮತ್ತು ನಾನು ಇದಕ್ಕೆ ಇದು ಒಂದು ಸೈಡ ನಾನು ಮಟನ್ನ ಕಬಾಬ್ ಮಾಡ್ಬೇಕಂತೇಳಿ ಇಟ್ಟೀನಿ.
ಅದು ಸ್ವಲ್ಪ ಎಣ್ಣೆ ಕಾಯಕಂತ ಹೇಳೀನಿ, ಅಷ್ಟರೊಳಗೆ ಇಲ್ಲಿ ಒಗ್ಗರಣೆ ಕೊಡ್ಬೇಕಂತ ಹೇಳಿ ಒಗ್ಗರಣೆ ಕೊಡಾಕತ್ತೀನಿ ನೋಡಿರಿ. ಶ್ರೀಹಾನ ಮಟನ್ ಕಬಾಬ್ ಮಾಡು ಮಮ್ಮಿ ಅನ್ನತಾನು, ಅವ ತಿಂತಾನೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ಅವ ಕೇಳೋದಷ್ಟು ತಿನ್ನೋದು ಭಾಳ ಕಡಿಮೆ ರೀ. ಅವ ನಾನ್ ವೆಜ್ಜೇ ಇಷ್ಟ ಆದರೆ ತಿಂತಾನೋ, ಇದ್ರಕ್ಕೆ ತಿನ್ನಂಗಿಲ್ಲ. ಹೇಳೋದ್ರೆ ಹೇಳ್ತಾನೋ, ನೋಡೋಣ ಆಮೇಲೆ ಮತ್ತು ಅಳ್ಕೊತ ಕುಂತ್ರೆ ಆಗಂಗಿಲ್ಲ ಅಂಥೇಳಿ ಮಾಡಿಟ್ಟದ ಚಲೋ ಅಂಥೇಳಿ ಸ್ವಲ್ಪ ಅಲ್ಲಿ ಎಣ್ಣೆ ಕಾಯಕಟ್ಟೇನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಹಾಕೇನಿ ನೋಡಿರಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾನು ಹುರಿಯಾಕತ್ತೀನಿ ಇದಕ್ಕೆ. ಮತ್ತು 1 ಸ್ಪೂನ ಮಸಾಲೆ ಖಾರ ಪುಡಿ ರೀ. ಇದನ್ನು ನಾವು ಮಸಾಲೆ ಖಾರ ಪುಡಿ ವರ್ಷಕ್ಕೆ ಒಂದು ಸಲ ನಾವು ಮಾಡಿಟ್ಕೊಂಡಿರ್ತೀವಿ ರೀ. ಈ ಕಡೆ ಎಲ್ಲರೂ ನಾವು ಹಂಗೆ ರೀ, ವರ್ಷಕ್ಕೆ ಒಂದು ಸಲ ಅಥವಾ ನಾವು 2 ಸಲ ಮಾಡಿಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಅಂದ್ರೆ ಏನೂ ಆಗಂಗಿಲ್ಲ ರೀ. ಭಾಳ ಚಲೋ ಬಂದಿರ್ತೈತೆ ರೀ. ಮೇಲಿಂದ ಮೇಲೆ ನಮ್ಗೆ ಮಸಾಲೆ ಅದು ಹಾಕೋದು, ಡ್ರೈ ಮಸಾಲೆ ಆಗಲಿ ಹಾಕೋದು ಏನೋ ಅವಶ್ಯಕತೆ ಇರೋಂಗಿಲ್ಲ. ಮತ್ತು ಇದ್ರದ್ದು ನಾವು ಇದನ್ನು ಹಾಕಿ ಮಾಡೋದ್ರಿಂದ ನಮ್ಗೆ ಭಾಳ ಟೇಸ್ಟಿನೂ ಆಗಿರ್ತೈತಿ. ಅದಕ್ಕೆ ನಾವು ಯಾವಾಗೂ ಮಸಾಲೆದು ಹಾಕೆಲ್ಲ ಮಿಕ್ಸ್ ಮಾಡಿನ ಇಟ್ಕೊಂಡಿರ್ತೇವೆ ನೋಡಿರಿ, 1 ವರ್ಷ ಆಗೋದು ಖಾರ. ಇದಕ್ಕೆ ಈಗ ನಾನು ಮಟನ್ನ ಎಲ್ಲ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಏನೋ ಗ್ರೇವಿ ಥಿಕ್ಕಾಗಿ ಏನೋ ಗ್ರೇವಿ ಅದು ಮಾಡಂಗಿಲ್ಲ ರೀ. ನಾನು ಇದು ಅನ್ನಕ್ಕೂ ಬರಬೇಕು ಮತ್ತು ಚಪಾತಿಗೂ ಬರಬೇಕು ರೀ, ಆ ಥರ ನಾನು ಇದನ್ನ ಮಾಡೀನಿ. ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ಥಿಕ್ಕಾಗಿ ಬರ್ತಿದೆ ಫ್ರೆಂಡ್ಸ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ, ಟ್ರೈ ಮಾಡಿದ್ದು ರೀ ಅಂಥೇಳಿ ಯಾವ ಥರ ಬಂದಿದೆ ಅಂಥೇಳಿ. ಎಣ್ಣೆ ಅಂತೂ ಕಾದೈತಿ. ಈಗ ನಾನು ಇದಕ್ಕೆ ಮಟನ್ ಫ್ರೈ ಮಾಡಾಕತ್ತೀನಿ ನೋಡಿರಿ. ಮಟನ್ ಫ್ರೈ ಮಾಡಬೇಕಾದ್ರೆ ನಾನು ಮಟನ್ನ ಮತ್ತು ಮಟನ್ದೊಳಗೆ ಸ್ವಲ್ಪ ಇದು ಕಡಲೆ ಹಿಟ್ಟು, ಅರಿಶಿನ, ಖಾರ, ಉಪ್ಪು ಮತ್ತು ಲಿಂಬು ಇದಿಷ್ಟು ಹಾಕಿ ನಾನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇಟ್ಟೇನೆ ನೋಡಿರಿ. ಈಗ ಅದನ್ನ ನಾನು ಡೀಪ್ ಫ್ರೈ ಮಾಡಾಕತ್ತೀನಿ. ವಿಡಿಯೋ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ ನಾನು ಮೇಲಿಂದ ಮೇಲೆ ನಿಮಗೆ ಹೇಳಕತ್ತೀನಿ, ಪ್ಲೀಸ್ ಚಾನಲ್ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಫ್ರೆಂಡ್ಸ ಈಗ ನೋಡಿರಿ ಸಾರು ಆಗೈತಿ ಮತ್ತು ಮಟನ್ ಫ್ರೈಯು ರೆಡಿ ಆಗಾಕತ್ತವು. ಶ್ರೀಹಾನ ಒಂದು ಭಾಳ ಕಡಾಕತ್ತಾನ ರೀ, ಮಮ್ಮಿ ಅದಾತು ಇದಾತು ಅಂಥೇಳಿ. ಅಷ್ಟರೊಳಗೆ ನೋಡಿರಿ ಫೋನು ಬಂದಿತ್ತು. ಫೋನ್ದೊಳಗೆ ಸ್ವಲ್ಪ ಮಾತಾಡೋ ಹುಡುಗಿ ಈ ಥರ ಸ್ವಲ್ಪ ಕರಿ ಆದವು ರೀ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಹಾಕಿದ್ನಿ ಅವ ಸ್ವಲ್ಪ ಚಲೋ ಆಗಿದ್ದು ರೀ. ಯಾಕಂದ್ರೆ ನಾನು ಇಲ್ಲಿ ಹಾಕಿಬಿಡೇನಿ ರೀ, ಮರ್ತ ಫೋನ್ದೊಳಗೆ ಮಾತಾಡ್ಕೊತ ಅದನ್ನ ಲಕ್ಷ್ಯ ಕೊಟ್ಟಿಲ್ಲ, ಸ್ವಲ್ಪ ಗೊತ್ತಿದ್ದು ರೀ. ಈಗ ಆಮೇಲೆ ಸೆಕೆಂಡ್ ಸಲ ಹಾಕಿದ್ದೀನಿ ನೋಡಿರಿ, ಅವ ಚೆಂದ ಆದವು ರೀ. ಇದಿಷ್ಟ ಐತಿ ನೋಡಿ ಇವತ್ತಿನ ಬ್ಲಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.